ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತ ಕಾಲ್ ತುಳಿತ ಪ್ರಕರಣ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಹೌದು, ಗೃಹ ಸಚಿವ ಪರಮೇಶ್ವರ್ಗೆ ತಿಳಿಸದೆ ಈ ಆರ್ಸಿಬಿ ವಿಜಯೋತ್ಸವವನ್ನು ಸಿಎಂ ಮತ್ತು ಡಿಸಿಎಂ ನಡೆಸಿದ್ರು ಎನ್ನುವ ಮಾತು ಕೇಳಿ ಬರ್ತಿದೆ. ಇನ್ನು ಗೃಹ ಸಚಿವರಿಂದ ಈ ಬಗ್ಗೆ ಹೈಕಮಾಂಡ್ ಮಾಹಿತಿ ಪಡೆದಿದೆ ಎನ್ನಲಾಗಿದೆ. ಪರಮೇಶ್ವರ್ ಅವರು ಕಾಲ್ ತುಳಿತ ಘಟನೆಗೂ ನನಗೂ ಸಂಬಂಧವಿಲ್ಲ, ಎಲ್ಲ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿಯೇ ನಡೆದಿದೆ ಎಂದು ಮಾಹಿತಿ ನೀಡಿದ್ದಾರೆ ಎನ್ನಲಾಗ್ತಿದೆ. ಅಲ್ಲದೆ ಪರಮೇಶ್ವರ್ ನನಗೆ ಗೃಹ ಖಾತೆ ಬೇಡ ಅಂತಿದ್ದಾರೆ ಎನ್ನುವ ಸುದ್ದಿ ಕೂಡ ಹಬ್ಬಿದೆ. ಇದಕ್ಕೆ ಪರಮೇಶ್ವರ್ ಹೇಳಿದ್ದೇನು ಅಂತ ನೋಡ್ಬೇಕಾದ್ರೆ ಗೃಹ ಖಾತೆ ಬೇಡ ಎಂಬ ಸುದ್ದಿ ಹರಿದಾಡ್ತಿರುವ ವಿಚಾರಕ್ಕೆ ಮಾಧ್ಯಮಗಳ ಮೇಲೆ ಡಾಕ್ಟರ್ ಜಿ ಪರಮೇಶ್ವರ್ ಗರಂ ಆಗಿದ್ದಾರೆ. ನಿಮ್ಗೆ ಏನ್ ಹೇಳಬೇಕು ಗೊತ್ತಿಲ್ಲ, ಯಾರು ಇದನ್ನೆಲ್ಲ ಹೇಳಿದ್ದಾರೆ ಅಂತಾನೂ ಗೊತ್ತಿಲ್ಲ, ಯಾರು ಹೀಗಂತ ಹೇಳಿದ್ದಾರೆ ಅಂತ ಮೊದಲು ಹೇಳಿ ಎಂದು ಕೋಪದಲ್ಲಿ ಉತ್ತರ ನೀಡಿದ್ದಾರೆ. ಯಾರು ಏನೇ ಹೇಳಿ, ನೀವು ನನ್ನ ಬಳಿ ನೇರವಾಗಿ ಬಂದು ಕೇಳಿ. ನಾನು ಸಮಯದಿಂದಲೇ ನಡೆದುಕೊಂಡಿದ್ದೇನೆ. ಈ ರೀತಿ ಒಬ್ಬರ ವ್ಯಕ್ತಿತ್ವವನ್ನು ಕೊಲೆ ಮಾಡಬಾರ್ದು, ಇದು ಸರಿ ಅನ್ಸೋದಿಲ್ಲ, ಯಾರಿಗೂ ಶೋಭೆ ತರೋದಿಲ್ಲ, ನನ್ನನ್ನೇ ಕೇಳಿ, ನಾನು ಉತ್ತರ ಕೊಡುತ್ತೇನೆ ಎಂದು ಹೇಳಿದರು. ಇನ್ನು ಶ್ರೀಮತಿ ಅವರ ಬಳಿಯೂ ಕೂಡ ನಾನು ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದಿಲ್ಲ, ನಾನೇ ನನಗೆ ಖಾತೆ ಬದಲಾಯಿಸಿ ಅಂತ ಸಿಎಂ ಅವರ ಬಳಿ ಹೇಳಿದ್ದೇನೆ ಅಂತ ಯಾರು ಹೇಳಿದ್ರು? ಇನ್ನು ಮಾಧ್ಯಮಗಳಲ್ಲಿ 2 ರಿಂದ 3 ದಿನದಿಂದ ಬರ್ತಿದೆ, ಈಗ ಬಂದು ಕ್ಲಾರಿಫೈ ಕೊಡಿ ಅಂದ್ರೆ ಹೇಗೆ? ದಯಮಾಡಿ ಈ ರೀತಿ ಮಾಡಬೇಡಿ ಎಂದು ಪರಮೇಶ್ವರ್ ಹೇಳಿದ್ದಾರೆ.